ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಎಸ್ಎಸ್ನವರು ಅರ್ಜಿ ಹಾಕೊಂಡಿದ್ದಾರೆ ಅಂತ ಹೇಳಿ ಉಳಿದ 2-3 ಸಂಘಟನೆಗಳು ಕೂಡ ಪರ್ಮಿಷನ್ಗಾಗಿ ಅರ್ಜಿ ಹಾಕೊಂಡಿದ್ದಾರೆ. ಇದರಲ್ಲಿ ಯಾರದ್ದು ಮಾನ್ಯ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಪಥಸಂಚಲನದ ದಿನವೇ ಹೋರಾಟಕ್ಕೆ 3 ಅರ್ಜಿ. ಕಲಬುರಗಿ ಡಿಸಿಗೆ 3 ಸಂಘಟನೆಗಳು ಅರ್ಜಿಯನ್ನ ಹಾಕಿರೋದ್ರ ಮಾಹಿತಿ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರು, ಕುರುಬ ಸಮುದಾಯದಿಂದ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಆರ್ಎಸ್ಎಸ್ ಫಸ್ಟ್ ಮುಂದಾಗಿತ್ತು. ಅದೇ ದಿನವೇ ನಮಗೂ ಹೋರಾಟ ಮಾಡೋಕಿದೆ ಅಂತ ಹೇಳಿ ಸಂಘಟನೆಗಳು ಕೂಡ ಅಪ್ಲಿಕೇಶನ್ ಹಾಕೊಂಡಿದೆ. ಚಿತ್ತಾಪುರದಲ್ಲಿ ಯಾರದ್ದು ಹಾಗಾದರೆ ನವೆಂಬರ್ 2ನೇ ತಾರೀಕು ಕೈ ಮೇಲಾಗುತ್ತೆ ಅನ್ನೋದು ಕುತೂಹಲ. ಡಿಸಿ 3 ಸಂಘಟನೆಗಳಿಂದ ಅರ್ಜಿಯನ್ನ ಸ್ವೀಕರಿಸಿದ್ದಾರೆ. ಕೆಲವರಿಗೆ ಕೆಲ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಎಷ್ಟು ಜನ ಸೇರ್ತೀರಿ ನೀವು, ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ವಲ್ಲ, ಯಾಕೆ, ಯಾವ್ಯಾವ ಊರಿಂದ ಬರ್ತಾರೆ ಅಂತೆಲ್ಲ ಮರು ಪ್ರಶ್ನೆಗಳನ್ನು ಹಾಕಿ ಕೆಲವರನ್ನು ವಾಪಸ್ ಕಳಿಸಿದ್ದಾರೆ. ಇನ್ನು ಕೆಲವರ ಅರ್ಜಿಯನ್ನು ಮಾನ್ಯ ಮಾಡಿದ್ದಾರೆ. ಬಟ್ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಕಲಬುರಗಿ SP ಅವರಿಗೆ ಜಿಲ್ಲಾಧಿಕಾರಿ ಡೈರೆಕ್ಷನ್ಸನ್ನು ಕೊಡ್ಬೋದು. ಕಾನೂನು ಸುವ್ಯವಸ್ಥೆ ನಿಮ್ಮ ಜವಾಬ್ದಾರಿ, ಹೀಗಾಗಿ ನೀವು ಅರ್ಜಿಗಳ ವಿಲೇವಾರಿ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳಬಹುದು. ಸೊ ಕುತೂಹಲ ಇದೆ.